ಈ ಹೆದ್ದಾರಿ ಕೇವಲ ಹೆಸರಿಗಷ್ಟೇ ಹೆದ್ದಾರಿ. ಇಲ್ಲಿ ಸಂಚಾರ ಮಾಡೋದು ಸಾವಿಗೆ ರಹದಾರಿ ಕೊಟ್ಟಂಗೆ. ರಸ್ತೆ ತುಂಬಲ್ಲ ಯಮಗುಂಡಿಗಳದ್ದೇ ಕಾರ್ಬಾರು. ಇದು ಹೆದ್ದಾರಿನೋ ಅಥವಾ ಸಾಮಾನ್ಯ ರಸ್ತೆಯೋ ಅನ್ನೋ ಗೊತ್ತಾಗದೇ ಇರೋ ಸ್ಥಿತಿಯಲ್ಲಿದೆ ಈ ಹೆದ್ದಾರಿ. ರಾಷ್ಟ್ರೀಯ ಹೆದ್ದಾರಿ ಅಂತ ಹೆಸರು ಇದಕ್ಕೆ. ಆದರೆ ಇದನ್ನ ನೋಡಿದ ಮೇಲೆ ನೀವು ಹೇಳಿ ರಾಷ್ಟ್ರೀಯ ಹೆದ್ದಾರಿ ಹೌದಾ ಇದು ಅಂತ. ಎಲ್ಲಿ ನೋಡಿದ್ರು ಯಮಗುಂಡಿಗಳದ್ದೇ ಕಾರ್ಬಾರು. ಹೆದ್ದಾರಿಯೋ ಸಾಮಾನ್ಯ ರಸ್ತೆಯೋ ಅನ್ನೋ ಗೊತ್ತಾಗದೇ ಇರೋ ಸ್ಥಿತಿ. ರಾಷ್ಟ್ರೀಯ ಹೆದ್ದಾರಿ 150/A ಇದರ ದುಸ್ಥಿತಿಯನ್ನು ಕೇಳೋದಕ್ಕೆ ಯಾರೂ ಇಲ್ಲ. ಬಳ್ಳಾರಿ ಟು ಸಿರಗುಪ್ಪಕ್ಕೆ ಸಾಗುವ 56 ಕಿಲೋಮೀಟರ್ ರಸ್ತೆಯ ಅವ್ಯವಸ್ಥೆ ಇದು. ಪ್ರತಿನಿತ್ಯ ರಸ್ತೆಯಲ್ಲಿ ಹೋಗಬೇಕಾದ್ರೆ ಜೀವದ ಹಂಗನ್ನು ತೊರೆದೇ ಹೋಗಬೇಕು. ರಸ್ತೆ ಮೇಲೆ ಗುಂಡಿ ಬಿದ್ದಿದೆ, ತಡೆಗೋಡೆ ಇಲ್ಲ, ಸವಾರರ ಪರದಾಟ ನಿಲ್ತಾ ಇಲ್ಲ, ಸಂಚಾರಿ ಮಾರ್ಗಸೂಚಕ ಫಲಕಗಳು ಕೂಡ ಸಂಪೂರ್ಣವಾಗಿ ಹಾಳಾಗೋಗಿಬಿಟ್ಟಿವೆ. ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಗಿಡಗಂಟಿಗಳು ರಾಶಿ ಬಿದ್ದಿವೆ. ಪ್ರತಿನಿತ್ಯ ರಸ್ತೆಯಲ್ಲಿ ಅಪಘಾತ ಆಗುತ್ತೆ, ಸಾವುಗಳ ಸರಮಾಲೆ ಆಗುತ್ತೆ. ಆದರೂ ಕೂಡ ಹೇಳೋರು ಇಲ್ಲ, ಕೇಳೋರು ಇಲ್ಲ. ರಸ್ತೆ ಬಿಡುಗಡೆ ಮಾಡೋದಕ್ಕಿಂತ 108 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಆದರೂ ಕೂಡ ಕ್ರಮ ಇಲ್ಲ. ಅನುದಾನ ಇದ್ರೂ ಕಾಮಗಾರಿ ನಡೆಸೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಯಾಕೆ ಏನು ಅನ್ನೋದು ಪ್ರಶ್ನೆ. ನೋಡಿ, ರಾಷ್ಟ್ರೀಯ ಹೆದ್ದಾರಿ ಇದು, ನ್ಯಾಷನಲ್ ಹೈವೇ. ನ್ಯಾಷನಲ್ ಹೈವೇ ಒಂದರ ಪರಿಸ್ಥಿತಿ ಈ ರೀತಿಯಲ್ಲಿದೆ ಅಂತಂದ್ರೆ ನೀವು ನಂಬ್ತೀರಾ? ಅದರಲ್ಲೂ ಭಾರತದಲ್ಲಿ ಇಷ್ಟು ವರ್ಷದವರೆಗಾದಿದ್ದಂತಹ ನ್ಯಾಷನಲ್ ಹೈವೇಗಿಂತ 4 ಪಟ್ಟು ವೇಗವಾಗಿ ಕಳೆದ 10 ವರ್ಷದಲ್ಲಿ ಆಗಿದೆ ಅನ್ನೋ ಸುದ್ದಿಗಳಿದೆಯಲ್ಲ. ಹಾಗಾದ್ರೆ ಈ ನ್ಯಾಷನಲ್ ಹೈವೇ ಆ ಲಿಸ್ಟಲ್ಲಿ ಇಲ್ವಾ? 108 ಕೋಟಿ ರೂಪಾಯಿ ಇದಕ್ಕೆ ಬಿಡುಗಡೆ ಆಗಿದೆ, ಆದರೂ ಕಾಮಗಾರಿ ಆಗ್ತಾ ಇಲ್ಲ. ಈ ರಸ್ತೆ ಮೇಲೆ ಸಂಚರಿಸತಕ್ಕಂಥ ವಾಹನಗಳ ಬೆಳವಣಿಗೆ ನೋಡಿದರೆ ತುಂಬಾ ಬೆಳೆದಿದೆ. ಪ್ರತಿಯೊಬ್ಬರು ಯಾವುದೇ ಸವಾರರಾಗಲಿ, ದ್ವಿಚಕ್ರ ಇರಲಿ, 4 ಚಕ್ರದ ವಾಹನ ಇರಲಿ, ಆಟೋ ಆಗಲಿ, ಬಸ್, ಟ್ರ್ಯಾಕ್ಟರ್ ಯಾವುದೇ ಇರಲಿ, ಎಲ್ಲರೂ ಜೀವಭಯದಿಂದ ಓಡಾಡ್ತಕ್ಕಂಥ ಪರಿಸ್ಥಿತಿ ಅದರಾಗಿ. ಯಾಕಂದರೆ ಇಲ್ಲಿ ಬಿದ್ದಿರ್ತಕ್ಕಂಥ ಗುಂಡಿಗಳು ಅಪಘಾತಕ್ಕಲ್ಲ, ನಾವು ಒಂದು ಬಾವಿ ಥರನೇ ಕಾಣಿಸ್ತಾ ಇದ್ದಾವೆ. ನಮಗೆ ಯಾವುದೇ ಒಂದು ನೆಮ್ಮದಿಯಿಂದ ಓಡಾಡೋಕ್ಕೆ ಇದಿಲ್ಲ. ಆಮೇಲೆ ಅದು ಯಾವುದೇ ವಾಹನದಾಗ ಯಾರೇ ಹೋಗಲಿ, ಇದು ಗರ್ಭಿಣಿ ಸ್ತ್ರೀಯರು ರಸ್ತೆಯಲ್ಲಿ ಹೆರಿಗೆ ಆಗುತ್ತೆ ಅನ್ನೋ ನಮ್ಮ ಪರಿಸ್ಥಿತಿ ಅದರಾಗಿದೆ ಈ ರಸ್ತೆ ಮೇಲೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನ್ರಿ ಇದು ರಸ್ತೆ ನೋಡಿದ್ರೆ ಇದು ರಸ್ತೆನಾ ಅಥವಾ ಗ್ರಾಮ ಪಂಚಾಯಿತಿಯವರು ಕೂಡ ಇದಕ್ಕೂ ಅದ್ಭುತ ರಸ್ತೆ ಮಾಡ್ತಾರಲ್ರಿ? ನ್ಯಾಷನಲ್ ಹೈವೇ ಯಾಕಿದ್ರ ಈ ದುಸ್ಥಿತಿ ಹೀಗಿದೆ? ಯಾಕೆ ಇವತ್ತು ಇದಕ್ಕೆ ಯಾರೂ ರಿಪೇರಿ ಮಾಡೋದಕ್ಕೆ ಮುಂದೆ ಬರ್ತಿಲ್ಲ? ಏನು ಸಮಸ್ಯೆ ಇದು ವೀರೇಶ್? ಎಸ್ ಪ್ರಣೀತ್, ಈಗ ನೀವು ನೋಡುತ್ತಿರ್ತಕ್ಕಂತಹ ರಸ್ತೆ 150/A ರಾಷ್ಟ್ರೀಯ ಹೆದ್ದಾರಿ. ಹೆಸರಿಗೆ ಮಾತ್ರ ಇದು ರಾಷ್ಟ್ರೀಯ ಹೆದ್ದಾರಿ. ಯಾವುದೇ ರೀತಿಯಾದಂತಹ ರಾಷ್ಟ್ರೀಯ ಹೆದ್ದಾರಿಯ ಮಾನದಂಡಗಳು ಒಂದೂ ಸಹ ಇಲ್ಲ. ಏಕೆಂದರೆ ರಸ್ತೆಯಲ್ಲಿ ಸೂಚಿಸತಕ್ಕಂತಹ ನಾಮಫಲಕಗಳಾಗಿರ್ಲಿ, ಗುಂಡಿಗಳನ್ನು ಮುಚ್ಚುವಂತಹ ಕಾರ್ಯ ಮತ್ತು ಗುತ್ತಿಗೆದಾರರು ತಮ್ಮ ಅವಧಿಯವರೆಗೆ ಈ ಒಂದು ಮೇಂಟೆನೆನ್ಸ್ ಕಾರ್ಯವಾಗಿರ್ಲಿ ಮಾಡದೇ ಇರುವುದರಿಂದಾಗಿ ಸಂಪೂರ್ಣ ರಾಷ್ಟ್ರೀಯ ಹೆದ್ದಾರಿ ಹದಗೆಟ್ಟು ಹೋಗಿದೆ. ಕೇವಲ ಬಳ್ಳಾರಿಯಿಂದ ಸಿರುಗುಪ್ಪಗೆ 56 ಕಿಲೋಮೀಟರ್ ಸಂಚಾರ ಮಾಡಲು ಕನಿಷ್ಠ ಎಂದರು 2 ತಾಸುಗಳು ಸಹ ಈ ಪ್ರಯಾಣ ಮಾಡಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಮತ್ತೊಂದು ಅಂಶ ಏನೆಂದರೆ, ಪ್ರತಿ ವರ್ಷಕ್ಕೂ ಸರಾಸರಿಯಾಗಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರಯಾಣಿಕರ ಸಾವು ನೋವುಗಳು ಉಂಟಾಗುತ್ತವೆ. ಅದರಲ್ಲಿ ದ್ವಿಚಕ್ರ ವಾಹನಗಳ ಒಂದು ಸವಾರರ ಮರಣಗಳಿಗೆ ಕೊನೆಯೇ ಇಲ್ಲದಂತಾಗಿದೆ. ಅಷ್ಟೇ ಅಲ್ಲದೆ ಪ್ರಣೀತ್, ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, 108 ಕೋಟಿ ಹಣ ಗ್ರಾಂಟ್ ಬಿಡುಗಡೆ ಆದರೂ ಗುತ್ತಿಗೆದಾರರು ಸರಿಯಾದಂತಹ ಮಾತನಾಡ್ತೀನಿ. ಜಾಕಿರ್ ಹುಸೇನ್ AEE ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ 150/A ಇದಕ್ಕೆ 108 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಕೂಡ ಆಗಿದೆ ಸರ್. ಆದ್ರೆ ಏನು ಕಾಮಗಾರಿ ಕೈಗೆತ್ಕೊಳ್ತಿಲ್ಲ. ಈ ರಸ್ತೆ ಪರಿಸ್ಥಿತಿ ಹೆಂಗಿದೆ ಗೊತ್ತು? 56 ಕಿಲೋಮೀಟರ್ ಹೆಂಗಿದೆ ಅನ್ನೋದು ಗೊತ್ತು ನಿಮ್ಗೆ? ಅದು ಯಾಕೆ ಸರ್ ಅದೇನು ಮಾಡ್ತಿಲ್ಲ? ಅದು ರಸ್ತೆ ಮೇಲೆ ನೋಡಿದ್ರೆ ಏನಾಗಿದೆ ಅಂದ್ರೆ ಸರ್, ರಸ್ತೆ ಏನಾಗಿದೆ ಅಂದ್ರೆ ಹೇಳಿ. ಟೆಂಡರ್ ಕರೆದಿದ್ವಿ, 3 ತಿಂಗಳ ಟೆಂಡರ್ ಕರೆದಿರ್ತಾರೆ ಸೆಂಟ್ರಲ್ ನಮ್ಗೆ NHAI 3 ಟೆಂಡರ್ ಕರೆದಾದ್ಮೇಲೆ ಟೆಂಡರ್ ಅಲ್ಲಿ ಒಬ್ರು ಒನ್ ಆಫ್ ದಿ ಬಿಡ್ಡರ್ ನಮಗೆ ಇದು ಆಗಿಲ್ಲ ಅಂತೇಳಿ ಕೋರ್ಟಿಗೆ ಹೋಗಿದ್ದಾರೆ. ಸೊ ಕೋರ್ಟ್ ಅಲ್ಲಿ ಇನ್ನ ರಿಸಾಲ್ವ್ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಏನ್ ಮಾಡಿದೀವಿ ಅಂದ್ರೆ, ನಮ್ಮ ಇವರಿಂದ STMC ಅಂತೇಳಿ ಟೆಂಡರ್ ತಗೊಂಡಿದೀವಿ. ಅದು ಮೇಂಟೆನೆನ್ಸ್ ಇದು ಸ್ಟ್ರೆಚಿಂಗ್ ಅಂತ. ಸೊ ಅದರದ್ದು ಟೆಕ್ನಿಕಲ್ ಬಿಡ್ ವ್ಯಾಲ್ಯೂಯೇಷನ್ ಎಲ್ಲ ಮುಗಿಸಿದ್ದಾರೆ. ಇವತ್ತು ಫೈನಾನ್ಷಿಯಲ್ ಬಿಡ್ ಫೈನಲ್ ಮಾಡ್ತಾರೆ ಸರ್. ಮಾಡಿ ಏಜೆನ್ಸಿ ಫಿಕ್ಸ್ ಆಗ್ಕೊಳ್ಳಿ, ಅದನ್ನ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಯಾವಾಗ ಕೆಲಸ ಸ್ಟಾರ್ಟ್ ಮಾಡ್ತೀರಿ ಸರ್? ನಮ್ಗೊಂದು ಹೇಳಿ, ಡೇಟ್ ಹೇಳಿ. ಅಥವಾ ಇವತ್ತು ಫೈನಾನ್ಷಿಯಲ್ ಬಿಡ್ ಓಪನ್ ಮಾಡ್ತಾ ಇದ್ದಾರೆ. ಮುಹೂರ್ತಿಂದ ಕೊಡ್ಬೇಕು ಆರ್ಡರ್ಸ್ ನಮ್ಮ RO ಆಫೀಸು.
ಅದು ಕೊಟ್ಟಾದ ಕೂಡಲೇ ಸ್ಟಾರ್ಟ್ ಮಾಡಿಸ್ತೀವಿ ಸರ್. ಯಾವ ಸರ್ ಈ ಮಂತ್ ಎಂಡಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಮಾಡ್ಬೋದು ಸರ್ ಮಂತ್ ಎಂಡಿಂದ 30 ಬರುತ್ತೆ, ಮಂತ್ ಎಂಡಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಪ್ರೂವಲ್ ಕೊಡ್ಬೇಕು ಸರ್. ಆಗುತ್ತೆ. ರೈಟ್ ಸರ್, ಆಯ್ತು. ಶಾಕಿರ್ ಹುಸೇನ್ ಸರ್, ನಿಮ್ಮನ್ನ ನಾವು ಈ ತಿಂಗಳ 30ನೇ ತಾರೀಕುವರೆಗೂ ಮಾತಾಡ್ಸಲ್ಲ. 30ನೇ ತಾರೀಕು ಮುಗಿತಿದ್ದಂಗೆ ಫೆಬ್ರವರಿ 1ನೇ ತಾರೀಕಿಗೆ ನಾವು ಪ್ರಶ್ನೆ ಮಾಡ್ತೀವಿ. ನಿಮ್ಮ ಕಾಮಗಾರಿ ಆರಂಭ ಆಗದೇ ಇದ್ರೆ ನೀವೇ ಉತ್ತರ ಕೊಡ್ಬೇಕು ಸರ್. ಅಲ್ಲ, ನಮ್ಮ ಮುಹೂರ್ತವರು ಕೊಡ್ಬೇಕು ಆರ್ಡ್ರು. ರೈಟ್. ಅಲ್ಲ, ಅಧಿಕಾರಿಗಳೆಲ್ಲ ಸೇರಿ, ನೀವು ಅಂತಂದ್ರೆ ಶಾಕಿರ್ ಹುಸೇನ್ ಅವರು ರಾಷ್ಟ್ರೀಯ ಹೆದ್ದಾರಿ ವಿಭಾಗದ AEE ಮಾತ್ರ ಅಂತಲ್ಲ, ನಿಮ್ಮ ಅಧಿಕಾರಿ ವರ್ಗ NHAI ಅಧಿಕಾರಿ ವರ್ಗ ಏನಿದೆ, ನೀವು ಉತ್ತರ ಕೊಡಬೇಕಾಗುತ್ತೆ. ಯಾಕಂದ್ರೆ ಸಾವು ನೋವುಗಳು ಎಷ್ಟಾಗಿದೆ ಅನ್ನೋದ್ರ ಡೀಟೇಲ್ ಇದೆ, ನಂಬರ್ಸ್ ಇದೆ. 2 ವೀಲರ್ಸ್ ಡೈಲಿ ಎಷ್ಟು ಬೀಳುತ್ತೆ ಅನ್ನೋದ್ರ ನಂಬರ್ಸ್ ಇದೆ. ಅಷ್ಟು ಬಿದ್ರೂ ನಿಮ್ಗೆ ಸಾಕಾಗಲ್ಲ, ಅಥವಾ ಬಿಡ್ಡಿಂಗು ಟೆಕ್ನಿಕಲ್ ಪ್ರಾಬ್ಲಮ್ ಅನ್ಕೊಂಡು ಜನರು ಸಾಯ್ಲಿ ಅನ್ನೋವರೆಗೂ ಕಾಯೋದಿದೆಯಲ್ಲ, ಅದು ನಾಟ್ ಅಕ್ಸೆಪ್ಟೇಬಲ್ ಸರ್. ಅದನ್ನ ಈಗ ಇವತ್ತು ಫೈನಾನ್ಷಿಯಲ್ ಬಿಡ್ ಓಪನ್ ಮಾಡ್ತಾ ಇದ್ದಾರೆ. ಅದನ್ನ ನಮ್ಮ ಇವರಿಗೂ ಮಾತಾಡ್ಬೋದು ತಾವು, ನಮ್ಮ ಹೈಯರ್ ಅಧಿಕಾರಿಗೂ ಇದ್ರ ಬಗ್ಗೆ ಏನು ಇದು ಇಲ್ಲ. ಆದ್ಕೂಡಲೇ ನಾವು ಆರ್ಡರ್ ಕೊಟ್ಕೊಳ್ಳೆ ಸ್ಟಾರ್ಟ್ ಮಾಡಿಸ್ತೀವಿ ಸರ್. ರೈಟ್ ಸರ್, ಆಸ್ ಸೂನ್ ಆಸ್ ಪಾಸಿಬಲ್, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಕಾಮಗಾರಿ ಆರಂಭ ಮಾಡಬೇಕು. ನಾವು ಅದೇ ಇದ್ರಾಗ ನಾವು ಫುಲ್ ಫಾಲೋ ಪ್ರಯತ್ನ ಮಾಡ್ತಾ ಇದೀವಿ, ಮಾಡುತ್ತೇವೆ ಸರ್. ರೈಟ್, ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಶಾಕಿರ್ ಹುಸೇನ್ ಅವರು ನಮ್ಗೆ ಒಂದು ಭರವಸೆ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಈ ಕೆಲಸವನ್ನು ಆರಂಭ ಮಾಡ್ತೀವಿ. ಈಗಾಗಲೇ ಅದೇನೋ ಟೆಕ್ನಿಕಲ್ ಬಿಟ್ಟು ಒಂದು ಪಾರ್ಟಿ ಈಗಾಗಲೇ ಕೋರ್ಟಲ್ಲಿದ್ದಾರೆ. ಸೊ ಕೋರ್ಟ್ನ ಕೇಸ್ ಇರೋದ್ರಿಂದ ಇದನ್ನು ಬೇರೆ ರೀತಿಯಲ್ಲಿ ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ಫೈನಾನ್ಷಿಯಲ್ ಬಿಡ್ ಓಪನ್ ಆಗ್ತಿದೆ ಅಂತ ಹೇಳಿದ್ದಾರೆ.